ಒಂದ್ ಕಡೆ ಮೈತ್ರಿ ಪಕ್ಷಗಳಲ್ಲಿ ಭಿನ್ನಮತ ಮುಸುಕಿನ ಗುದ್ದಾಟ ಎಲ್ಲ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಬಣಬಡಿದಾಟ ಜೋರಾಗಿ ನಡೀತಾ ಇರುವಂತದ್ದು. ಎಲ್ಲಿ ಬಣಬಡಿದಾಟ ನಡೀತಾ ಇದೆ ಅಂದ್ರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಬಂಡಾಯ ಇನ್ನೂ ಕೂಡ ನಿಂತಿಲ್ಲ. ವೀಣಾ ಕಾಶಪ್ಪನವರ ಅಸಮಾಧಾನ ತಣ್ಣಗಾಗಿಲ್ವಂತೆ. ಮತ್ತೊಂದು ಕಡೆ ಕೋಲಾರ ಲೋಕಸಭಾ ಕ್ಷೇತ್ರ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಕೊಟ್ಟಿಲ್ಲ. KH ಮುನಿಯಪ್ಪನವರು ಕೂಡ ಮುನಿಸಿಕೊಂಡಿದ್ದಾರೆ. ಅವರು ಪಕ್ಷದ ಪರವಾಗಿ ಕೆಲಸ ಮಾಡ್ತಾರಾ ಅನ್ನೋದೇ ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಇದರ ಜೊತೆಗೆ ಇದು ಚುನಾವಣೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನುವ ಪ್ರಶ್ನೆ ಇರುವಂಥದ್ದು. ಯಾಕಂದ್ರೆ ಒಂದು ಕಡೆ ನೋಡ್ತಾ ಇದ್ವಿ, ರಾಜ್ಯದಲ್ಲಿ ಎರಡೂ ಪಕ್ಷಗಳು, ಅದರಲ್ಲೂ ಕೂಡ ಬಿಜೆಪಿ JDS ಮೈತ್ರಿ ಆಗಿದೆ. 28ಕ್ಕೆ 28 ನಾವು ಅಂತಿದೆ. ಕಾಂಗ್ರೆಸ್ 20 ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತೀವಿ ಅಂತ ಹೇಳ್ತಾರೆ. ಎರಡೂ ಪಕ್ಷಗಳಲ್ಲೂ ಕೂಡ ಒಂದಿಷ್ಟು ಅಸಮಾಧಾನ ಇದೆ. ಈಗ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಸಮಾಧಾನ ಇರುವಂಥದ್ದು ಬಾಗಲಕೋಟೆ ಇರ್ಬೋದು. ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಕೊನೆಯ ಹಂತದಲ್ಲಿ ಟಿಕೆಟ್ ಮಿಸ್ ಆಗಿದೆ. ಅವರು ಒಂದಿಷ್ಟು ಅಸಮಾಧಾನಗೊಂಡಿರುವಂಥದ್ದು. ಅದೇ ರೀತಿಯಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ವಿನಯ್ ಕುಮಾರ್ ಅವರು ಕೂಡ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಇನ್ನು KH ಮುನಿಯಪ್ಪ ಅವರು ಕೂಡ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮುನಿಸಿರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಬಸವರಾಜ್, ಈಗಾಗಲೇ ಬಿಜೆಪಿ JDS ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಇದೆ ಅಲ್ವಾ? ಖಂಡಿತವಾಗ್ಲೂ ಮಹೇಶ್, ಈಗಾಗಲೇ ಒಂದ್ ಕಡೆ ಬಿಜೆಪಿ ಮತ್ತು JDS ನ ನಡುವೆ ಒಂದಿಷ್ಟು ಏನು ಅಸಮಾಧಾನ, ಒಂದಿಷ್ಟು ಸಮಾನತೆ ಕೊರತೆ ಏನು ಉಂಟಾಗ್ತಾ ಇದೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಈ ಒಂದು ಅಸಮಾಧಾನ ಕೂಡ ತಲೆದೂರ್ತಾ ಇದೆ ಅಂತ ಕೂಡ ಹೇಳಬಹುದು. ಯಾಕಂತಂದ್ರೆ ಕೆಲವು ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಟಿಕೆಟ್ ವಂಚಿತರು ಏನಿದ್ದಾರೆ, ಕೆಲವೊಂದಿಷ್ಟು ಬಣಗಳ ಬಡಿದಾಟ ಏನಿದೆ, ಆ ಒಂದು ಕ್ಷೇತ್ರಗಳಲ್ಲಿ ಎಲ್ಲ ಒಂದ್ ಕಡೆ ಇನ್ನೂ ಕೂಡ ಅಸಮಾಧಾನ ಹೆಚ್ಚಾಗ್ತಾ ಇದೆ ಹೊರತು ಇದು ಕಡಿಮೆ ಆಗ್ತಾ ಇಲ್ಲ. ಇದು ಒಂದು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಒಂದ್ ಕಡೆ ಕೋಲಾರ ಲೋಕಸಭಾ ಕ್ಷೇತ್ರದ ನಾವು ನೋಡೋದಾದ್ರೆ, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ KH ಮುನಿಯಪ್ಪರು ಕೂಡ ಸಾಕಷ್ಟು ಪ್ರಭಾವನ ಹೊಂದಿದ್ದಾರೆ. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಅವರ ಅಳಿಯನಿಗೆ ಟಿಕೆಟ್ ಕೈ ತಪ್ಪಿರುವಂತ ಕಾರಣದ ಹಿನ್ನೆಲೆಯಲ್ಲಿ ಅವರು ಕೂಡ ಒಂದು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಒಂದು ಚುನಾವಣಾ ಒಂದು ಪ್ರಚಾರಕ್ಕೆ ಕೂಡ ಹೋಗ್ತಾರೋ ಹೋಗಲ್ವೋ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಯಲ್ಲಿ ಇರ್ತಕ್ಕಂಥ ವಿಚಾರ ಆಗಿದೆ. ಒಂದ್ ಕಡೆ ಅವರು ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಕೂಡ ಅವ್ರ ಜೊತೆ ಇರಲಿಲ್ಲ. ಮತ್ತೆ ಮೊನ್ನೆ ಕುರುಡುಮಲೆಗೆ ಏನು ಚುನಾವಣಾ ಪ್ರಚಾರಕ್ಕೆ ಚಾಲನೆ ಕೊಡುವಂತ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆಗೆ KH ಮುನಿಯಪ್ಪ ಅವರು ಇರಲಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಇಲ್ಲೂ ಕೂಡ ಒಂದಿಷ್ಟು ಅಸಮಾಧಾನ ತೋರ್ತಾ ಇದೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಪಕ್ಷದ ವಲಯ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೈ ತಪ್ಪಿರುವಂತದ್ದು. ಅಲ್ಲಿ ಕೂಡ ಅವರು ಕೂಡ ಸಾಕಷ್ಟು ಒಂದ್ ಕಡೆ ಒಂದ್ ಕಡೆ ಬಿಜೆಪಿ ಪಕ್ಷದವರು ಕೂಡ ನನ್ನನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರ ಕೂಡ ಮುಂದಿಟ್ಕೊಂಡ್ರು. ಮತ್ತೆ ಅವರ ಬೆಂಬಲಿಗರು ಕೂಡ CM ಸಿದ್ದರಾಮಯ್ಯವರ ಮುಂದೆ ಬಂದು ಅವರ ಮನವಿಯನ್ನ ಹೇಳ್ಕೊಂಡ್ರು, ನಮಗೆ ಟಿಕೆಟ್ ಕೊಡಿ ಅನ್ನುವಂಥದ್ದು. ಮತ್ತೆ ಈಗ ಟಿಕೆಟ್ ಕೊಟ್ಟಿರುವಂತದ್ದು ಬದಲಾವಣೆ ಮಾಡಿ ಅನ್ನುವಂತ ವಿಚಾರ ಕೂಡ ಮುಂದಿಟ್ಟರು. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಏನು ಕಾಂಗ್ರೆಸ್ ಪಕ್ಷದ ನಾಯಕರು ಅದಕ್ಕೆ ಮನೆ ಹಾಕದೆ ಎಲ್ಲ ಒಂದ್ ಕಡೆ ಸಂಯುಕ್ತ ಪಾಟೀಲ್ ಅವರಿಗೆ ಮನೆ ಹಾಕಿರುವಂತದ್ದು. ಹಾಗಾಗಿ ವೀಣಾ ಕಾಶಪ್ಪನವರು ಸಂಪೂರ್ಣವಾಗಿ ಅವರಿಗೆ ಸಪೋರ್ಟ್ ಮಾಡ್ತಾರಾ ಮಾಡೋಲ್ಲ ಅನ್ನುವಂಥದ್ದು ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈ ಒಂದು ರೀತಿಯಲ್ಲಿ ಹಲವಾರು ಕ್ಷೇತ್ರಗಳಿಗೂ ಇದೇ ತರ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಅದನ್ನ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರು, ರಾಜ್ಯ ನಾಯಕರು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಮಹೇಶ್, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.